ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ತರಗತಿಯಲ್ಲಿ HK PDO ಎಕ್ಸಾಮ್ಸಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಪಂಚಾಯತ್ ರಿಲೇಟೆಡ್, ಆ ಕ್ವಶನ್ಸು ನಾನು ಯಾವ ಕ್ಲಾಸಲ್ಲಿ ಹೇಳಿದ್ದೀನಿ ಅಂತಲೂ ಕೂಡ ನಿಮಗೆ ವಿತ್ ಅದರ ಪ್ರೂಫ್ ಜೊತೆಗೆ ಅದರ ಸ್ಕ್ರೀನ್ಶಾಟ್ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಯಾಕಂದರೆ ಆಲ್ರೆಡಿ ನನ್ನ ವೀಡಿಯೋಸು ಓಲ್ಡ್ ವೀಡಿಯೋಸ್ ಏನಾದರೂ ನೀವು ನೋಡಿದರೆ ಆ ಎಕ್ಸಾಮಲ್ಲಿ ಬಂದಿರುವಂಥ ಪಂಚಾಯತ್ ರಿಲೇಟೆಡ್ ಕ್ವಶನ್ಸ್ ಇಷ್ಟನ್ನು ನೀವು ಅಟೆಂಡ್ ಮಾಡ್ಬೋದಿತ್ತು. ಅದೇ ರೀತಿ ಲ್ಯಾಂಡ್ ರಿಫಾರ್ಮ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇದೆ ನೋಡಿ ಸ್ಲೈಡು, ಈ ಥರ ಇರೋ ನಂದು ವಿಡಿಯೋಸಲ್ಲೇ ಇದೆ. ಇದನ್ನು ಕೂಡ ನೋಡಿ ನೀವು. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಯಾವ್ಯಾವ ಕ್ವಶನ್ಸ್ ಬಂದಿದ್ದಾವೆ ಅನ್ನೋದು ಕೂಡ ನಾನು ನನ್ನ ಕ್ಲಾಸಲ್ಲಿ ಆಲ್ರೆಡಿ ಯಾವ ಕ್ಲಾಸಲ್ಲಿ ಹೇಳಿದ್ದೀನಿ, ಎಷ್ಟನೇ ಸ್ಲೈಡಲ್ಲಿ ಹೇಳಿದ್ದೀನಿ ಅಂತಲೂ ಕೂಡ ನಾನು ಸ್ಕ್ರೀನ್ಶಾಟ್ ಹೊಡೆದು ನಿಮಗೆ ವಿತ್ ಪ್ರೂಫ್ ಹೇಳಿದ್ದೀನಿ ಈ ಕ್ವಶನ್ಸಲ್ಲಿ ಬಂದಿದ್ದಾವೆ ಅಂತಂದು. ಅದ್ರ ಮೇಲೆ ನೀವು ಯಾವ ರೀತಿ ಓದ್ತಿದ್ರ, ಯಾವ ರೀತಿ ಓದಬೇಕು ಅಂತ ಕೂಡ ಅದರೊಳಗೆ ಹೇಳಿದ್ದೀನಿ. ಅದೇ ರೀತಿ ಇವತ್ತು ನಾನು ಕಂಪ್ಲೀಟ್ ಆಗಿ ಪಂಚಾಯತ್ ರಿಲೇಟೆಡ್ ಏನೇನು ಕ್ವಶನ್ಸ್ ಬಂದಿದ್ದಾವೆ ಅವೆಲ್ಲವೂ ನನ್ನ ಕ್ಲಾಸಲ್ಲಿ ಎಲ್ಲಿ ಕವರ್ ಮಾಡಿದ್ದೀನಿ ಅಂತಂದು ನಿಮಗೆ ಬಂದಿರೋ ಕ್ವಶನ್ಸ್ನ ವಿತ್ ಅದೇ ಕ್ವಶನ್ ಪೇಪರನ್ನೇ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿ ನಿಮಗೆ ತೋರಿಸ್ತಿದ್ದೀನಿ ಇವತ್ತು. ಹಾಗೆ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಚಾನಲಿನ ಸ್ಟಡಿ ಝೋನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ಸ್ಟಡಿ ಝೋನ್ ನಂದೇ ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗಿ ಅಲ್ಲಿ ಇದ್ರ ಬಗ್ಗೆ PDF ಆಗಲಿ ಏನೇ ನೋಡ್ಸಿದ್ರು ಎಲ್ಲ ಅಪ್ಡೇಟ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಓಕೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಪಂಚಾಯತ್ ರಾಜ್ ನಾನು ಈಸಿ ಕ್ವಶನ್ಸ್ಗೆ ನಾನು ಎಕ್ಸ್ಪ್ಲೇನ್ ಅಲ್ಲಿ ಹೇಳಿಲ್ಲ ನಾನು, ಬಟ್ ಇಂಥವು ಡಿಫಿಕಲ್ಟ್ ಇರೋ ಕ್ವಶನ್ಸ್ ಎಕ್ಸಾಕ್ಟ್ ಎಲ್ಲಿ ತೊಗೊಂಡಿದೆ ಅಂತಲೂ ಕೂಡ ಅದನ್ನ ಹುಡುಕಾಡಿ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಹಾಕಿದ್ದೀನಿ. ಓಕೆ, ಈಗ ಕ್ವಶನ್ಸ್ ಏನಿದೆ, ನೀವು ಕ್ವಶನ್ಸ್ ಹೆಂಗೆ ಅಟೆಂಡ್ ಮಾಡ್ಬೇಕಂತಲೂ ಕೂಡ ಹೇಳ್ತೀನಿ. ಇದರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಇದೆ. ಒಂದನೇ ಆಪ್ಷನ್ ಏನಿದೆ, 73ನೇ ಸಂವಿಧಾನ ತಿದ್ದುಪಡಿಯ ಅನುಸಾರ ಹೊಸ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಜಾರಿಗೊಳಿಸಿದಾಗ ದೇಶದಲ್ಲಿಯೇ ಎರಡನೇ ರಾಜ್ಯ ಕರ್ನಾಟಕ ಅಂತ ಹೇಳಿದ್ದಾರೆ. ಅಂದರೆ ಪಂಚಾಯತ್ ಇದು 1993 ತಿದ್ದುಪಡಿ ಆಗುತ್ತಲ್ವಾ, ಅದನ್ನ ಅಡಾಪ್ಟ್ ಮಾಡ್ಕೊಂಡದ್ದು ಯಾವ ದೇಶದೊಳಗೆ ಮೊದಲು ಯಾವುದು ಅಂತಂದು ಗೊತ್ತೇ. ಇದು ಕರ್ನಾಟಕ ಎರಡನೇದು ಅಂತ ಹೇಳಿದ್ದೇನೆ ನಿಮಗೆ. ಅದರಲ್ಲಿ ನಾನು ಅಲ್ಲಿ ಹೇಳಿದ್ದೀನಿ ನೋಡ್ರಿ, ಇಲ್ಲಿ ನಾನು ಕ್ಲಾಸ್ ಮಾಡುವಾಗ ಈ ಪ್ರಯತ್ನದಲ್ಲಿ ಮೊದಲು ತಿದ್ದುಪಡಿ ಮಾಡಿದ್ಮೇಲೆ ಆ ತಿದ್ದುಪಡಿ ಅಂತ ಬರುತ್ತಲ್ವ ಕ್ಲಾಸ್, ಅದರೊಳಗಿರೋದು ತಿದ್ದುಪಡಿ ಪ್ರಕಾರ ತಿದ್ದುಪಡಿ ಅಂತ ಇದೆ ಅಲ್ವಾ, ಇದರೊಳಗೆ ನಾನು ಕಂಪ್ಲೀಟ್ ಆಗಿ ಎಷ್ಟನೇ ತಿದ್ದುಪಡಿ ಆಯಿತು, ಅದಕ್ಕೆ ಅಮೆಂಡ್ಮೆಂಟ್ ಏನು, ಎಷ್ಟನೇ ಭಾಗಕ್ಕೆ ಸೇರಿಸಿದ್ರು ಅಂತಂದು ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಅದರೊಳಗೆ. ಅದರಲ್ಲಿ 4ನೇ ಸ್ಲೈಡ್ ಇದು, ಇಲ್ಲಿದೆ ನೋಡಿ 30ನೇ ಸ್ಲೈಡು. ಈ ಪ್ರಯತ್ನದಲ್ಲಿ ಮೊದಲ ಬಾರಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಕಾಯ್ದೆಯನ್ನು 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಅನ್ವಯ ಜಾರಿಗೆ ತಂದ ದೇಶದ ಮೊದಲ ರಾಜ್ಯವಾಗಿದೆ ಅಂತ ಹೇಳಿದ್ದೀನಿ. ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದೆ. ಬಟ್ ಇವನೇನು ಹೇಳಿದೆ ಅಂದರೆ ದೇಶದ ಎರಡನೇ ರಾಜ್ಯ ಕರ್ನಾಟಕವಾಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಇದು ಒಂದನೇ ಆಪ್ಷನ್ನು ರಾಂಗ್ ಅಂತ ನಿಮಗೀಗ ಕನ್ಫರ್ಮ್ ಗೊತ್ತಿರುತ್ತೆ ಈ ಕ್ಲಾಸ್ ನೋಡಿದರೆ. ಓಕೆ, ನನ್ನ ಯೂಟ್ಯೂಬಲ್ಲಿ ಈ ಕ್ಲಾಸ್ ನೀವು ನೋಡಿದರೆ ಇದು ಒಂದನೇ ಆಪ್ಷನ್ ಅಂತ ಗೊತ್ತಾಗುತ್ತೆ ನಿಮಗೆ. ಇಷ್ಟೇ ಸಾಕು ಕ್ವಶನ್ಸ್ ರೈಟ್ ಮಾಡೋಕ್ಕೆ. ವಿತ್ ನೀವಾಗ ಇಂಥ ಆಪ್ಷನ್ ಇದ್ದಾಗ ಇದು ಆಪ್ಷನ್ ಬರ್ಬೇಕು. ಏನಿದೆ, ACD ABC ಮೇಲಿನ ಎಲ್ಲ ಅಂತ ಹೇಳಿದೆ. ಹಾಗಾದರೆ ಎ ರಾಂಗ್ ಅಂತ ಗೊತ್ತಾಯಿತು. ಎ ರಾಂಗ, ಇದು ರಾಂಗು, ಫಸ್ಟ್ನೇದು ರಾಂಗು. ಎ ರಾಂಗ, ಇದು ಎರಡನೇದು ರಾಂಗು. ಮೇಲಿನ ಎಲ್ಲ ಅಂದರೆ ಕಂಪಲ್ಸರಿ ಇದ್ರೊಳಗೆ ಇರುತ್ತಾ, ಹಾಗಾದರೆ ಇದು ರಾಂಗು. ನೀವು ಈ 3 ಆಪ್ಷನ್ನ ಓದೋದೇ ಬೇಡ, ನೀವು ಇದಕ್ಕೆ ಟಿಕ್ ಮಾಡ್ಕೊಂಡು ಹೋಗ್ತಿರ್ತೀರ ಇದನ್ನು ನೀವು ನೋಡ್ಕೊಂಡಿದ್ರೆ. ಓಕೆನಾ, ಇನ್ನೊಮ್ಮೆ ಹೇಳ್ತೀನಿ, ಇಂಥ ಕ್ವಶನ್ಸು ಭಾಳ ಬರ್ತವೆ. ಅವನು ಒಂದೇ ಆಪ್ಷನ್ಸ್ ರಾಂಗ್ ಮಾಡಿರ್ತಾನೆ, ಅದನ್ನೇ ನೀವು ಸರಿಗೆ ಅರ್ಥ ಮಾಡ್ಕೋಬೇಕು. ಓಕೆನಾ, ಈಗೇನು ಗೊತ್ತಾಯ್ತು ನಿಮಗೆ, ಎ ಒಂದೇದ್ದು ರಾಂಗು. ಯಾಕಂದರೆ ಅಡಾಪ್ಟ್ ಮಾಡ್ಕೊಂಡದ್ದು ಫಸ್ಟ್ ಯಾವುದಂದರೆ ಕರ್ನಾಟಕ ಅಂತ ಗೊತ್ತಾಯ್ತು ನಿಮಗೆ. ಬಟ್ ಇಲ್ಲೇನು ಹೇಳಿದಾನೆ, ಕರ್ನಾಟಕ ಎರಡನೇ ರಾಜ್ಯ ಅಂತ ಹೇಳಿದಾನೆ. ಹಾಗಿದ್ದಾಗ ಎ ರಾಂಗ್ ಅಂತ ನಿಮ್ಗೆ ಗೊತ್ತಾದ ಕೂಡಲೇ ನೀವು ಆಪ್ಷನಿಗೆ ಬಂದು ಎ ರಾಂಗ್, ಎ ಇರೋ ಯಾವ್ಯಾವ ಆಪ್ಷನ್ ಇದೆ ಎಲ್ಲ ತೆಗೆದುಬಿಡಬೇಕು. ಒಂದನೇ ಆಪ್ಷನ್ ಬರಲ್ಲ, ಎರಡನೇ ಆಪ್ಷನ್ ಬರಲ್ಲ, ಮೂರನೇ ಆಪ್ಷನ್ ಬರಲ್ಲ. ಹಾಗಾದ್ರೆ 4ನೇ ಆಪ್ಷನ್ ಬರಲ್ಲ ಅಂದ್ಕೂಡಲೇ ಇರೋದು ಒಂದೇ ಆಪ್ಷನ್ ಉಳಿತು. ಹಾಗಾದ್ರೆ ಇದನ್ನ ಹಾಕೊಂಡು ಮುಂದೆ ಹೋಗ್ತಿರ್ಬೇಕಷ್ಟೇ. ಇದನ್ನ 3 ಓದಿ ನಾನು ಇಷ್ಟು ಓದಿದ್ದೀನಿ ನಿನಗೇನು ಅಲ್ಲಿ ಪ್ರಶಸ್ತಿ ಕೊಡಲ್ತಮ್ಮ. ಓಕೆನಾ, ಇಷ್ಟನ್ನು ಓದ್ಕೊಂತ ಕುಂತ್ರೆ ನಿನಗೇನು ಪ್ರಶಸ್ತಿ ಬರಲ್ಲ ಅಲ್ಲಿ. ನೀ ಇಷ್ಟು ಓದಿ ಅಂತ ನಿನಗೇನು ಆರ್ಡರ್ ಕಾಪಿ ಕೊಡಲ್ಲ ಅವರು. ನೀನು ಗೊತ್ತಾಯ್ತಾ, ಎ ರಾಂಗ್ ಅಂತ ಗೊತ್ತಾಯ್ತಾ, 100% ಶೋರ್ ಗೊತ್ತಾಯ್ತು ನನಗೆ ಎ ರಾಂಗ್ ಅಂತಂದು. ಎ ರಾಂಗ್ ಅರ ತೆಗಿಬೇಕು, ಕರೆಕ್ಟ್ ಆನ್ಸರ್ನ ಟಿಕ್ ಮಾಡಬೇಕು, ಸೀದಾ ಮುಂದೆ ಹೋಗ್ತಿರ್ಬೇಕು. ಓಕೆನಾ, ಇಲ್ಲೇ ಹೇಳಿದ್ದೀನಿ ನೋಡ್ರಿ ನಾನು ಮೊದಲನೇ ರಾಜ್ಯ ಅಂತಂದು. ಓಕೆ, ನೆಕ್ಸ್ಟ್ ಹೋಗೋಣ. ಇಂಥವು ಟ್ರಿಕ್ ಕೂಡ ಯೂಸ್ ಮಾಡ್ಬೇಕು ನೀವು, ಅಂದರೆ ಟೈಮು ಸೇವ್ ಆಗುತ್ತೆ ಅಲ್ಲಿ ಎಕ್ಸಾಮಲ್ಲಿ. ಅದನ್ನ ಹೇಳಿದ್ದೀನಿ ಅಂತ ಹೇಳಿದೆ. ಆಮೇಲೆ ಇದ್ರೊಳಗೆ ಎಕ್ಸ್ಟ್ರಾ ಸಿಲೆಬಸ್ ಎಲ್ಲ ಓದ್ಕೊಂಡಿರ್ಬೇಕು ನೀವು. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಸಹಕಾರ ಸಂಸ್ಥೆ, ಸಹಕಾರ ಸಂಘ ಈ ಸರಿ ಕೇಳಿಲ್ಲ HKದಲ್ಲಿ. ನಾನು HKದಲ್ಲಿ ಕೇಳ್ದೇನೆ ಇರ್ಬೋದು. ಬಟ್ ನಮ್ಮ ಸೇಫರ್ ಸೈಡು ನೋಡ್ಕೊಳ್ರಿ. ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾಡಿದ್ದೀನಿ, ಪರಿಸರ
ಸಂಬಂಧಿಸಿದ ಸಮಸ್ಯೆಗಳು ಮಾಡಿದ್ದೀನಿ, ಭೂ ಸುಧಾರಣೆಗಳು ಮಾಡಿದ್ದೀನಿ. ಇವಿಷ್ಟು ಸೇರ್ಕೊಂಡು ಏನು ಮಾಡಿದೆ, ಎಕ್ಸ್ಟ್ರಾ ಸಿಲೆಬಸ್ ಸೇರ್ಕೊಂಡು ಎಷ್ಟು ಮಾಡಿದ್ದೀನಿ ಅಂದರೆ ನಾನು 14 ವೀಡಿಯೋಸ್ ಬರೀ ಇದ್ರ ಬಗ್ಗೆನೇ ಇದ್ದಾವೆ. 14 ವೀಡಿಯೋಸ್ ಇದ್ರ ಬಗ್ಗೆನೇ ಬಿಡಿ ಬಿಡಿ ಮಾಡಿದ್ದೀನಿ ನಾನು. ಯಾಕಂದರೆ ಈ ಗ್ರಾಮೀಣಾಭಿವೃದ್ಧಿ ಅಂತಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಅಂತಂದು ಅವನ್ನೇ ಎಲ್ಲ ಸೇರ್ ಮಾಡಿದರೆ ಸ್ಟ್ಯಾನ್ ಆಫ್ ಅಟೆನ್ಷನ್ ನಿಮಗಿರಲ್ಲ. ಇಷ್ಟು ಕೇಳ್ಕೊಂಡು ನೆನ್ಪಿಟ್ಕೊಳ್ಳೋದು. ಅದಕ್ಕೆ ಸಪ್ರೇಟ್ ಗ್ರಾಮೀಣಾಭಿವೃದ್ಧಿನೇ ಬೇರೆ, ಪಂಚಾಯತ್ ರಾಜ್ ಬಗ್ಗೆನೇ 2-3 ವೀಡಿಯೋ, ಅವೆಲ್ಲ ಬೇರೆ ಬೇರೆ. ಸಹಕಾರ ಸಂಘಗಳ ಬಗ್ಗೆನೇ 2 ವೀಡಿಯೋ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಂದು ಇದಕ್ಕೆ 1 ವೀಡಿಯೋ, ಪರಿಸರಕ್ಕೆ ಸಂಬಂಧಿಸಿದ ಅಂದರೆ ಎಕೋಟೋನು, ಎಕಲಾಜಿಕಲ್ ನಿಚ್ಚೆ, ಈ ಥರ ಎಲ್ಲ ಬೇಸಿಕ್ ಕಾನ್ಸೆಪ್ಟ್ ಇದ್ರೊಳಗೆಲ್ಲ ಕವರ್ ಮಾಡಿದ್ದೀನಿ. ಇಷ್ಟನ್ನು ಹೇಳಿ ಆಮೇಲೆ ಭೂ ಸುಧಾರಣೆ ಅಂತಂದು ಮಾಡಿದ್ದೀನಿ. ಭೂ ಸುಧಾರಣೆ ಆ ವಿಡಿಯೋ ಹೇಳಿದ್ನಲ್ವ, ಈ ವಿಡಿಯೋ ನೋಡ್ರಿ ನೀವು. ಇದ್ರೊಳಗೆ ಎಲ್ಲ ನನ್ನ ಕ್ಲಾಸಿಂದ ಬಂದಿರೋ ಕ್ವಶನ್ಸ್ ಎಲ್ಲವೂ, ಮೊನ್ನೆ ಕೇಳಿರೋ ಕ್ವಶನ್ಸ್ ಎಲ್ಲ ಇದೇ ಕ್ಲಾಸಿಂದ ಬಂದಿದ್ದಾವೆ ಅಂತ ನಿಮಗೆ ವಿತ್ ಪ್ರೂಫ್ ಹೇಳಿದ್ದೀನಿ. ಓಕೆ, ಅದು ನೋಡ್ಕೊಳ್ರಿ. ಇವಿಷ್ಟನ್ನು ಎಕ್ಸ್ಟ್ರಾ ಸಿಲೆಬಸಲ್ಲಿ ಇದಿಷ್ಟು ನಾನು ಕವರ್ ಮಾಡ್ಕೊಂಡಿದ್ದೀನಿ. ಇದೇ ಕ್ಲಾಸ್ ನನ್ನ ಇದೇ ಯೂಟ್ಯೂಬ್ ಚಾನಲಲ್ಲಿ ಇದ್ದಾವೆ, ನೀವು ಹೋಗಿ ಕ್ಲಾಸ್ನ ವ್ಯೂ ಮಾಡ್ಬೋದು. ಆಮೇಲೆ ಸೋಷಿಯಾಲಜಿ ಅಂತ ಇದೆ ಅಲ್ವಾ, ಇದು ಒಂದು ಚಾಪ್ಟರ್ ಮಾಡಿಲ್ಲ ನಾನು ಸುಮ್ಮನೆ ಇವಾಗಲೇ ಹೇಳ್ತಿದ್ದೀನಿ ನಿಮಗೆ, ಸೋಷಿಯಾಲಜಿ ಮಾಡಿಲ್ಲ ನಾನು. ಓಕೆ, ಉಳಿದು ಕವರ್ ಮಾಡಿದ್ದೀನಿ. ಆಮೇಲೆ ಪಂಚಾಯತ್ ರಾಜ್, ಇದು ಗ್ರಾಮ ಪಂಚಾಯತ್ಗೆ ಎಷ್ಟು ಜನ ಇರ್ಬೇಕಂತ ಹೇಳಿ 400 ಜನ. ಇಲ್ಲಿ ಹೇಳಿದ್ದೀನಪ್ಪ, ಇಲ್ಲಿ ಹೇಳಿದ್ದೀನಿ ನೋಡ್ರಿ, 400 ಜನ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಇದು ಭಾಳ ಹುಡುಗರು ಇದನ್ನು ರಾಂಗ್ ಮಾಡ್ಕೊಂಡಿದ್ದಾರೆ. ನಾನು ಆಲ್ರೆಡಿ ಇದನ್ನ ಕವರ್ ಮಾಡಿದ್ದೀನಿ. ಏನು, ತಾಲೂಕ್ ಪಂಚಾಯತಿಯಲ್ಲಿ ಎಷ್ಟು ಸಮಿತಿಗಳು ಅಂದರೆ ಸ್ಥಾಯಿ ಸಮಿತಿಗಳು ಎಷ್ಟಿದಾವೆ ಅಂತ ಕೇಳಿದ್ದೇನೆ. ಇಲ್ಲಿದೆ, ನಾ ಹೇಳಿದ್ದೀನಿ ನೋಡ್ರಿ, 3 ಅಂತ ಹೇಳಿದ್ದೀನಿ. ಯಾವ್ಯಾವು? ಸಾಮಾನ್ಯ ಸ್ಥಾಯಿ ಸಮಿತಿ ಐತೆ, ಇಲ್ಲಿ ಸಾಮಾನ್ಯ ಸ್ಥಾಯಿ ಸಮಿತಿ. ಹಣಕಾಸು ಲೆಕ್ಕ ಯೋಜನಾ ಸಮಿತಿಯಲ್ಲಿ ಐತೆ, ಹಣಕಾಸು ಲೆಕ್ಕ ಪರಿಶೋಧನಾ ಸಮಿತಿ. ನೆಕ್ಸ್ಟ್ ಸಾಮಾಜಿಕ ನ್ಯಾಯ ಸಮಿತಿಯಲ್ಲಿ ಐತಪ್ಪ, ಸಾಮಾಜಿಕ ನ್ಯಾಯ ಸಮಿತಿ. ಇವು 3 ಹೇಳಿದ್ದೀನಿ ನಾನು. ನೀವು ಕ್ಲಾಸ್ ನೋಡಿದವರು ಅಟೆಂಡ್ ಮಾಡಿರ್ತಾರೆ. ಓಕೆನಾ? ನೆಕ್ಸ್ಟ್ ಆಮೇಲೆ ಜಿಲ್ಲಾ ಪಂಚಾಯತಿಯಲ್ಲಿ ಎಷ್ಟು ತಿಂಗಳಿಗೊಮ್ಮೆ, ನೆಕ್ಸ್ಟ್ ಕ್ವಶನ್ ಐತೆ. ಜಿಲ್ಲಾ ಪಂಚಾಯತಿ ತನ್ನ ಕಾರ್ಯಕಲಾಪಗಳನ್ನು ನಿರ್ಧರಿಸಲು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರಬೇಕು? ಇದಕ್ಕೆ ಆನ್ಸರ್ 2 ತಿಂಗಳು. ಎಲ್ಲಿ ಹೇಳಿದೆ ನಾನು? ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಅದೇ ಈ ಕ್ಲಾಸ್ ಇದೆ ಅಲ್ವಾ, ಇದ್ರ 2-3ನೇ ಸ್ಲೈಡ್, ನೆಕ್ಸ್ಟ್ ಸ್ಲೈಡೇ ಇರೋದಿದು. ಓಕೆನಾ? ಅದೇ ಕ್ಲಾಸಲ್ಲಿ ಪಂಚಾಯತ್ ಅಂತ ಒಂದು ಕ್ಲಾಸ್ ಮಾಡಿದ್ದೇನಲ್ಲ, ಅದರಲ್ಲಿ ಏನಿದೆ, ಸಭೆಗಳು ಜಿಲ್ಲಾ ಪಂಚಾಯತ್ ಸಭೆಗಳು 2 ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕಂತ ಹೇಳಿದ್ದೀನಿ. ಕ್ವಶನ್ ಅದನ್ನೇ ಕೇಳಿರೋದು, ಎಷ್ಟು ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕಂತ ಕೇಳಿದ್ದೀನಿ. 2 ತಿಂಗಳಿಗೊಮ್ಮೆ. ನಾನು ನೆಕ್ಸ್ಟ್ 1/3 ಅದನ್ನು ಕೂಡ ಹೇಳ್ತೀನಿ ನೋಡ್ರಿ. ಹೇಳಿದಪ್ಪ 1/3. ಇದರಲ್ಲಿ ಏನು ಮಾಡಿದ್ದಾನೆ, ತಾಲೂಕ್ ಪಂಚಾಯತಿ ಸ್ಥಾಯಿ ಸಮಿತಿಗಳು ಕೇಳಿದ್ದಾನೆ. ನೆಕ್ಸ್ಟ್ ಏನು ಮಾಡ್ಬೋದು ಅವನು, ಜಿಲ್ಲಾ ಪಂಚಾಯತ್ ಏನಾದ್ರು ಸ್ಥಾಯಿ ಸಮಿತಿಗಳು ಕೇಳಿದ್ರೆ ಎಷ್ಟಿದಾವೆ? 5 ಇದಾವೆ. ಅವ್ನು ನೋಡ್ಕೊಂಬಿಡ್ರಿ. ಸಾಮಾನ್ಯ ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕ ಮತ್ತು ಯೋಜನಾ ಸಮಿತಿ. ಯೋಜನಾ ಸಮಿತಿ ಇದ್ರೊಳಗೆ ಬರುತ್ತೆ. ಅವನೇನು ಟ್ರ್ಯಾಪ್ ಮಾಡಕ್ ಕೊಟ್ಟಿದ್ದಾನೆ ಅಂದ್ರೆ, ಸಾಮಾನ್ಯ ಯೋಜನಾ ಸಮಿತಿನ ತಾಲೂಕ್ ಪಂಚಾಯತಿಯಲ್ಲಿ ಕೊಟ್ಟಿದ್ದಾನೆ. ಅದೇ ಇರೋದು ಯಾವುದರಲ್ಲಿ? ಜಿಲ್ಲಾ ಪಂಚಾಯತಿಯಲ್ಲಿ ಇರೋದು. ಇಲ್ಲೇ ನೋಡ್ರಿ, ಯೋಜನಾ ಸಮಿತಿ, ಸಾಮಾಜಿಕ ನ್ಯಾಯ ಸಮಿತಿ, ಆಮೇಲೆ ಶಿಕ್ಷಣ, ಕೃಷಿ, ಕೈಗಾರಿಕೆ, ಇವೆಲ್ಲವೂ ಇದ್ರೊಳಗೆ ಯಾವ್ದ್ರಲ್ಲಿ ಬರುತ್ತೆ? ಜಿಲ್ಲಾ ಪಂಚಾಯತಿಯಲ್ಲಿ ಬರುತ್ತೆ. ಇದನ್ನೆಲ್ಲ ನಾನು ಕವರ್ ಮಾಡಿದ್ದೀನಿ ಈ ಕ್ಲಾಸಲ್ಲಿ. ಓಕೆನಾ? ಬೇಕಾದ್ರೆ ಹೋಗಿ ನೀವು ನೋಡ್ಬೋದು. ನೆಕ್ಸ್ಟ್ ಇದು ಹೇಳಿದೆ. ಇದಂತೂ ನಾನು ತಿದ್ದುಪಡಿ ಬಂದಾಗ ಎಲ್ಲ ತಿದ್ದುಪಡಿ ಅಂತ 73 ತಿದ್ದುಪಡಿ ಅಂತ ಒಂದು ಮಾಡಿದ್ನಲ್ವಾ ಪಂಚಾಯತ್ ಒಳಗೆ, ಅದ್ರೊಳಗೆಲ್ಲ ಹೇಳ್ತೀನಿ ಇದನ್ನ. ಓಕೆನಾ? 73, 74 ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಇದು. ಹಾಗಾದರೆ ಇದು ಭಾಳ ಹುಡುಗ ಕನ್ಫ್ಯೂಷನ್ ಇದೆ. ಪಂಚಾಯತ್ ರಾಜ್ ತತ್ವಗಳು ಯಾವುದರಲ್ಲಿದೆ ಅಂತಂದು ಇದ್ರೊಳಗೆ ಏನಂದ್ರೆ ಸಿಂಪಲ್. ಒಂದೇದಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಕುಡಿಯೋ ನೀರು, ನಾವೆಲ್ಲರೂ ಅದ್ರಿಗೆ ಗೊತ್ತು. ಲಾಸ್ಟ್ನೇ ಇವೆರಡು ಆಪ್ಷನಲ್ಲಿ ನಿಮ್ಗೆ ಕನ್ಫ್ಯೂಸ್ ಇರುತ್ತೆ. ಓಕೆನಾ? ಹಣಕಾಸು ಸೌಲಭ್ಯ, ಸಾಲ ಸೌಲಭ್ಯ ಕೊಡ್ತಾರೆ ಅಂತಂದು ಎಲ್ಲಿ ಅದರೊಳಗೆ ಹೇಳಿಲ್ಲ ಅವನು. ಇವನ್ನ ಎಲ್ಲಿ ಕವರ್ ಮಾಡಿದ್ದೀನಿ ಅಂದರೆ ನಾನು, ಇವು 243 ಇಂದ 243 ಓ ಅಂತ ಬರುತ್ತಲ್ವ, ಇದನ್ನು ಮತ್ತು 11ನೇ ಅನುಸೂಚಿಯಲ್ಲಿರುವ 29 ವಿಷಯಗಳನ್ನು ಮಿಕ್ಸ್ ಮಾಡಿಕೊಂಡು ಈ ಕ್ವಶನ್ಸ್ ಫ್ರೇಮ್ ಮಾಡಿದ್ದೇನೆ. ನಾನು ಅದನ್ನ ಇವೆರಡರಲ್ಲಿ ಹೇಳಿದ್ದೀನಿ. ಬೇಕಾದ್ರೆ ನೀವು ಅಲ್ಲಿ ಹೋಗಿ ಕ್ಲಾಸ್ ನೋಡ್ಕೋಬಹುದು. ಓಕೆನಾ? ನೆಕ್ಸ್ಟು ಇದಾಯಿತು ಇಷ್ಟೇ. ಇದಿಷ್ಟು ಇಷ್ಟು ಬಂದಿರೋ ಕ್ವಶನ್ಸ್ ಎಲ್ಲ ಹೇಳಿದ್ದೀನಿ ನಾನು. ಒಂದೊಂದು ಎಕ್ಸಾಮ್ಸಲ್ಲಿ 15 ಕ್ವಶನ್ಸ್ ಬರೀ ಇದನ್ನೇ ಕೇಳ್ಬಿಟ್ಟಿದ್ದಾನೆ. ಹೀಗೆ ನಾನೇ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಲಾಸ್ಟ್ ಒಂದು 5-6 ಕ್ವಶನ್ಸ್, 5 ಅಥವಾ 6 ಆದರೆ ಯಾವ್ಯಾವು? CTI, ಆಮೇಲೆ ಕೋಆಪ್ರೇಟಿವ್, ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು, ಆಮೇಲೆ ಇವೆಲ್ಲವೂ ಸೇರಿಕೊಂಡು ಸಪ್ರೇಟು ಅದರಲ್ಲಿರೋ ಇವಿಷ್ಟು ಒಂದು 4-5 ಪೇಪರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬೇರೆ ಒಂದು ವಿಡಿಯೋ, ಆಮೇಲೆ ಕೋಆಪ್ರೇಟಿವ್ ಬೇರೆ ವಿಡಿಯೋ, ಆಮೇಲೆ ಪಂಚಾಯತ್ ಬೇರೆ ವಿಡಿಯೋ, ಸೈನ್ಸ್ ಆ್ಯಂಡ್ ಟೆಕ್ ಇದೆಲ್ಲ ಅದರೊಳಗೆ ಇವಿಷ್ಟು ಸಪ್ರೇಟ್ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದು ಹುಡುಗರು ರೆಸ್ಪಾನ್ಸ್ ಆಗಿ ಬರುತ್ತೆ, ಅದ್ರ ಮೇಲೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಿಷ್ಟು ಹೇಳಿದ್ನಲ್ಲ, ಇವು ಎಲ್ಲ ವೀಡಿಯೋಸ್ ಇವಾಗ ನಿಮಗೆ ಇವಾಗ ಫ್ರೀ ಸಿಗಲ್ಲ. ಓಕೆನಾ? ಯಾವ್ಯಾವ ಅಂದರೆ ಇದರಲ್ಲಿರೋ ಎಕ್ಸ್ಟ್ರಾ ಸಿಲೆಬಸ್ ಇರೋದು. ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ವಾ, ಇದರಲ್ಲಿ ಸೋಷಿಯಾಲಜಿ ಮೊದಲೆಲ್ಲ ಹೇಳ್ತಿದ್ದೆ ನಾನು. ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ವಾ, ಇವೆಲ್ಲವೂ ಎಲ್ಲಿ ಸಿಗ್ತಾವಂದ್ರೆ ಇವಾಗ ಇದೇ ನಂದರಲ್ಲಿನೇ ಮೆಂಬರ್ಶಿಪ್ ಅಂತ ತೊಗೋಬೇಕು ನೀವು. ಏನಂದರೆ ನಂದು ಚಾನಲ್ ಓಪನ್ ಮಾಡಿದ್ರೆ ಜಾಯಿನ್ ಬಟನ್ ಅಂತ ಬರುತ್ತೆ. ಇದರಲ್ಲಿ ಹೋದರೆ 89 ರೂಪಿಗೆ PDO ಎಕ್ಸ್ಟ್ರಾ ಸಿಲೆಬಸ್ ಅಂತಲೇ ಒಂದು ಮಾಡಿದ್ದೀನಿ ನಾನು.
PDF ಎಕ್ಸ್ಟ್ರಾ ಸಿಲೆಬಸ್ ಅವೆಲ್ಲ ವೀಡಿಯೋಸ್ನ ಹಾಕಿದ್ದೀನಿ, ವಿತ್ ಪ್ರೂಫ್ ಇದ್ರೆ ತೋರಿಸಿದ್ದೀನಿ. ಅದರಲ್ಲಿ ಕಂಪ್ಲೀಟ್ ವಿಡಿಯೋ ಅದರಲ್ಲಿದೆ. ಓಕೆನಾ. ಈಗ ನೆಕ್ಸ್ಟ್ ನಾನು ಅದಕ್ಕೆ ಓಲ್ಡ್ ಪೇಪರನ್ನು ಸಪ್ರೇಟ್ ಅದು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಇದ್ರೊಳಗೆ ವೀಡಿಯೋಸ್ ಒಳಗೆ ಇಲ್ಲ ಇವಾಗ. ಇನ್ನು ನೆಕ್ಸ್ಟ್ ಬರ್ಬೇಕ 1 ವೀಕಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪ್ಲಾನ್ ಐತಿ, ನೋಡೋಣ ಅದೇನಾಗುತ್ತೆ ಅಂತ. ಹುಡುಗರು ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಇವೆಲ್ಲ ಕ್ಲಾಸಸ್ ಬೇಕಂದರೆ 89 ರೂಪಿಗೆ ಜಾಯ್ನ್ ಆದರೂ ನಿಮಗೆಲ್ಲ ಕ್ಲಾಸಸ್ ಸಿಗ್ತವೆ. ಅದೇ ಇಟ್ ಇಸ್ ನಾಟ್ ಎ ದೊಡ್ಡ ಅಮೌಂಟ್ ಅಲ್ಲ ಅದು. 89 ಡೈಲಿ 10 ರೂಪಾಯಿ ಖರ್ಚು ಮಾಡಿದ್ರೆ 9 ದಿನಕ್ಕೆ ನಿಮ್ಮದು ದುಡ್ಡು ಮುಟ್ಟೆ ಹೋಗೇ ಬಿಡುತ್ತೆ ನಿಮಗೆ. ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡಬೇಕು. ಇದು ಎಕ್ಸ್ಪೆಂಡಿಚರ್ ಅಲ್ಲ, ಇದು ಇನ್ವೆಸ್ಟ್. ಇದು ಯಾಕಂದರೆ ನಿನ್ನ ಜಾಬಿಗೆ ನೀನು ಇನ್ವೆಸ್ಟ್ ಮಾಡ್ತಿದ್ಯಾ, ನಿನ್ನ ಮೇಲೆ ನೀನು ಇನ್ವೆಸ್ಟ್ ಮಾಡ್ಕೋಬೇಕು. ಓಕೆನಾ. ಬೇರೆ ಯಾರ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲು ನಮ್ಮ ಮೇಲೆ ನಾವು ಇನ್ವೆಸ್ಟ್ ಮಾಡ್ಕೊಂಡ್ರೆ ನಾವು ಮುಂದಾಗಬೇಕಂದ್ರೆ ನಮ್ಮ ಮೇಲೆ ನಾವೇ ಇನ್ವೆಸ್ಟ್ ಮಾಡ್ಕೋಬೇಕು. ಅದಕ್ಕೇನು ಬೇರೆ ದಾರ ಇಲ್ಲ. 1000 5000 ಏನೇನು ಕೊಟ್ಟು ಕೋಚಿಂಗ್ ತೊಗೊಂಡಿರ್ತೀವಿ. ಸ್ವಲ್ಪ ಮುಂದೆ ಹೋಗ್ಬೇಕಂದ್ರೆ ಇದು ಬೇಕಂದರೆ ತೊಗೊಳ್ರಿ. ಇಲ್ಲ ಸರ್ ನಾನು ಆಲ್ರೆಡಿ ಬೇರೆ ಕಡೆ ಕೋಚಿಂಗ್ ತೊಗೊಂಡಿದ್ದೀನಿ, ನನಗೆ ಅದೇ ನೋಟ್ಸ್ ಇದೆ, ಅದನ್ನೇ ಓದ್ಕೊಳ್ತೀನಿ ಅಂದರೂ ಕೂಡ ಓಕೆ. ನಾನೇನು ತೊಗೊಳ್ರಿ ಅಂತ ಒತ್ತಾಯ ಮಾಡಲ್ಲ. ನಿಮಗೆ ಬೇಕಾದರೆ ತೊಗೊಳ್ಳಿ, ಬೇಡವಾ ಆಯಿತು. ನಿಮ್ಮ ಹತ್ರ ನೋಟ್ಸ್ ಇದೆ, ಅವರು ಕ್ಲಾಸಸ್ ಇದಾವೆ ಅಂದ್ರೆ ಕೂಡ ಓದ್ಕೊಳ್ಳಿ. ಅದಕ್ಕೆ ಏನು ಮಾಡ್ರಿ ಅಂತ ಹೇಳಿದ್ರೆ, ನೀವು ಓಲ್ಡ್ ಪೇಪರ್ ನೋಡ್ರಿ. ಓಲ್ಡ್ ಪೇಪರ್ ನೋಡಿ ಈ ನೋಟ್ಸ್ಗೂ ಈ ಓಲ್ಡ್ ಪೇಪರ್ಗೂ ಎರಡು ಲಿಂಕ್ ಆಗಿ ಓಕೆ ಕರೆಕ್ಟ್ ಎಲ್ಲ ಆನ್ಸರ್ ಕರೆಕ್ಟ್ ಬರ್ತಿದೆ, ನನ್ನ ನೋಟ್ಸ್ ಕರೆಕ್ಟ್ ಇದೆ, ನಾ ಕೇಳ್ತಿರೋ ಕ್ಲಾಸ್ ಎಲ್ಲ ರೈಟ್ ಇದೆ ಅಂತ ಅನಿಸಿದೆ ಅಂದರೆ ನಿಮಗೆ ಅಲ್ಲೇ ಕಂಟಿನ್ಯೂ ಮಾಡಿ. ನಾನೇನು ತೊಗೊಳ್ರಿ ಅಂತ ಹೇಳಲ್ಲ. ಬಟ್ ನಿಮ್ಮ ಹತ್ರ ನೋಟ್ಸೂ ಇಲ್ಲ, ಕ್ಲಾಸೂ ಇಲ್ಲ, ಬಟ್ ಕ್ಲಾಸ್ ಕೇಳಿದ್ದೀನಿ ಸರ್ ನಾನು, ಬಟ್ ಅವು ಕ್ವಶನ್ಸ್ ಅದರಲ್ಲಿ ಬರ್ತಾನೆ ಇಲ್ಲ ಅಂತ ಅಂದಾಗ ಅಬ್ವಿಯಸ್ಲಿ ಹುಡುಗರು ಹಿಂದೆ ಉಳಿತಾರೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈ ನೋಟಿಫಿಕೇಶನ್ ಹೋಗ್ತದೆ, ಮತ್ತೆ ನೆಕ್ಸ್ಟ್ ನೋಟಿಫಿಕೇಶನ್ ಆ ಥರ ಕೊಡ್ಬೇಕಾಗುತ್ತೆ. ಇದು PDO ಆಗಿರೋದೇ 5 ರಿಂದ 6 ವರ್ಷದ ಆದಮೇಲೆ. ಓಕೆನಾ. ಇಂಥವು ಚಾನ್ಸು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನಾನು ಹೇಳಿದ್ದೀನಿ ಎಲ್ಲೆಲ್ಲಿ ಕ್ವಶನ್ಸ್ ಬಂದಿದ್ದಾವೆ. ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಬಂದಿರೋ ಕ್ವಶನ್ಸು ನಾನು ಆಲ್ರೆಡಿ ಹೇಳಿದ್ದೀನಿ. ಈ ವಿಡಿಯೋಸ್ ಹೋಗಿ ಬೇಕಾದ್ರೆ ವೆರಿಫೈ ಮಾಡಿಕೊಂಡು ನಿಮ್ಗೆ ಬೇಕಾದರೆ ಜಾಯ್ನ್ ಆಗಿ. ಬೇಕಾದ್ರೆ ಇದು ಅಂತ ಇವಾಗ ನಿಮಗೆ ಪಂಚಾಯತ್ ಬಗ್ಗೆ ಇವಾಗಲೇ ಹೇಳಿದ್ದೀನಿ ನಾನು ನಿಮಗೆ. ಇಷ್ಟೆಲ್ಲ ಇದ್ರೊಳಗಿದ್ದಾವೆ. ಇಷ್ಟು ಕ್ವಶನ್ಸ್ ಎಲ್ಲೆಲ್ಲಿ ಬಂದಿದ್ದಾವೆ ಅಂತಲೂ ಕೂಡ ಹೇಳಿದ್ದೀನಿ, ಯಾವ ವಿಡಿಯೋದಲ್ಲಿ ಬಂದಿದ್ದಾವೆ ಅಂತಲೂ ಕೂಡ ಹೇಳಿದ್ದೀನಿ ನಾನು. ಅದೇ ನಾನು ಇದನ್ನು ನಿನ್ನೆ ಜಾಯಿನ್ ಬಟನ್ದು ಇದು ಮೆಂಬರ್ಶಿಪ್ ತೊಗೊಳೋದು ನಿನ್ನೆ ಮಾಡಿದೆ. ಬಹಳ ಹುಡುಗರು ಅಲ್ಲೇ ಜಾಯ್ನ್ ಆಗಿದ್ದಾರೆ. ಅದರಲ್ಲೇ ಎಷ್ಟೆಷ್ಟು ಫೈನಲ್ ಲಿಸ್ಟ್ ಅಂದರೆ 1:3 ಬಂದಿರೋ ಹುಡುಗರು ಕೂಡ ಜಾಯ್ನ್ ಆಗಿದ್ದಾರೆ. ನನಗೆ ಮೆಸೇಜ್ ಮಾಡಿದ್ರು ಅವರು. ಯಾವ್ರಂದರೆ ಕೋಆಪ್ರೇಟಿವ್ ಆಗಿತ್ತು ಸರ್, ನನಗೆ ಆಲ್ರೆಡಿ 1:3 ನಾನು ವೆರಿಫಿಕೇಷನ್ ಹೋಗಿ ಬಂದಿದೆ, ಅಕೌಂಟ್ ಅಸಿಸ್ಟೆಂಟ್ ಹೋಗಿ ಬಂದಿದೆ. ಆಮೇಲೆ CTI ಒಬ್ಬರು CTIಯಲ್ಲಿ 137 ತೊಗೊಂಡ್ರು, ಅವರು ಕ್ಲಿಯರ್ ಆಗಿಲ್ವಂತೆ. ಇಂಥ ಕಾಂಪಿಟೇಟಿವ್ ಇರೋರು ಕೂಡ ಅವರು ಕೂಡ ಇದ್ದಾರೆ. ನೀವು ಅಂಥವ್ರನ್ನೆಲ್ಲ ಬೀಟ್ ಮಾಡಿಕೊಂಡು ಅವ್ರು 1:3 ಬಂದವ್ರನ್ನೆಲ್ಲ ಬೀಟ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಇವು ಎಕ್ಸ್ಟ್ರಾ ಸಿಲೆಬಸ್ಸು, ಕಮ್ಯುನಿಕೇಷನ್ ಪೇಪರ್ ಇವನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ನೀವು. 1:3 ಬಂದರೂ ಕೂಡ ಈ ಸೆಲೆಕ್ಷನ್ ಆಗಿಲ್ಲ ಅಂದರೆ ಕೆಲವೊಂದು ಇಬ್ಬರೇನು 3 ಅವರು ಕೋಆಪ್ರೇಟಿವ್ ಆಗಿತ್ತಂತೆ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸರ್ ನಂದು ಆಲ್ರೆಡಿ ಆಗಿತ್ತು, ಬಟ್ ಇದು ಎಕ್ಸ್ಟ್ರಾ ಸಿಲೆಬಸ್ ಇಲ್ಲಿರೋಂತಾನೆ ಒಂದು 2-3 ಕ್ವಶನ್ಸ್ ಮಾಡಿಕೊಂಡ್ರೆ 0.25 ಹಿಂದುಳಿದಿರ್ತಾರೆ. 0.1 ಮಾರ್ಕ್ಸು 2 ಮಾರ್ಕ್ಸು ಅರ್ಧ ಮಾರ್ಕ್ಸಲ್ಲಿ ಹಿಂದುಳಿದಿದ್ದಾರೆ. ಇವು ಎಲ್ಲ ಎಕ್ಸ್ಟ್ರಾ ಸಿಲೆಬಸ್ನು ನೋಡ್ಕೋಬೇಕಿತ್ತು, ಆ ಥರನೇ ಹೇಳ್ತಿದ್ದಾರೆ. ನಿಮಗೆ ಬೇಕಾದರೆ ತೊಗೊಳ್ರಿ. ಅದೇ ಇಷ್ಟೇ ಹೇಳ್ತಾ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಇದು ಹೇಗೆ ಕ್ಲಾಸ್ ತೊಗೊಳೋದಂತಂದು ಇದ್ರ ಜಸ್ಟ್ ಹಿಂಗೆ ಜಾಯಿನ್ ಬಟನ್ ಹೋಗ್ಬೇಕು ನೀವು. ಆಮೇಲೆ ಇಲ್ಲಿ 89 ಅಂತ ಬರುತ್ತೆ, PDO ಎಕ್ಸ್ಟ್ರಾ ಸಿಲೆಬಸ್ ಅಂತ 89 ಇರುತ್ತೆ, ಅದಕ್ಕೆ ಜಾಯ್ನ್ ಆಗ್ಬೇಕು ನೀವು. ಅದಕ್ಕೆ ಜಾಯ್ನ್ ಆಗೋದ್ರಿಂದ ನಿಮಗೆ ಎಲ್ಲ ಕ್ಲಾಸಸ್ ಅವೈಲೇಬಲ್ ಇರ್ತವೆ. ನಾನು ನೆಕ್ಸ್ಟು ಅದನ್ನ ಕ್ವಶನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಬಟ್ ಶೋರ್ ಇಲ್ಲ. ಬಟ್ ಲಾಸ್ಟ್ ವೀಕಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಮಾಡಿದರೆ ಅದು ಜಸ್ಟ್ ಮೆಂಬರ್ಸ್ಗೆ ಅಂದರೆ ಜಾಯ್ನ್ ಆಗಿರ್ತಾರಲ್ವ ನಿಮಗೆ ಎಷ್ಟೋ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.